ನಮ್ಮ ಪಕ್ಷ ಕಳೆದ ಚುನಾವಣೆಯಲ್ಲಿ ಏನು ಕೇವಲ 19 ಸೀಟ್ಗಳನ್ನು ನಾವು ತಗೊಳ್ಳಕ್ಕೆ ಯಶಸ್ವಿಯಾದೀವಿ. ಅದೇ ಒಂದು ನಿಟ್ಟಿನಲ್ಲಿ ಯಾಕಂದ್ರೆ ಇದಕ್ಕಿಂತ ಮುಂಚಿತವಾಗಿ 38 ಸೀಟ್ಗಳನ್ನು ನಾವು ಬಂದಿದ್ದೀವಿ. ಈಗ ಪಕ್ಷ ಬಹಳ ಇದಕ್ಕೆ ಗಂಭೀರತೆಯನ್ನು ತೋರಿದೆ. ಒಂದು ಇನ್ನೊಂದು ನಮ್ಮ ಅಲಯನ್ಸ್ನೂ ಕೂಡ ಇವತ್ತು ಬಿಜೆಪಿ ಜೊತೆ ಇದೆ. ಮುಂದಿನ ಚುನಾವಣೆಯಲ್ಲಿ ನಾವು ಇದೇ ಅಲಯನ್ಸ್ ಮುಂದುವರೆದ್ರೆ ಯಾವ ಥರ ಹೋಗಬೇಕು, ಅದಕ್ಕಿಂತ ಮುಂಚಿತವಾಗಿ ನಮ್ಮ ಪಕ್ಷ ಮೊದಲು ನಾವು ಬುನಾದಿ ನಮ್ಮ ಗಟ್ಟಿಯಾಗಿರ್ಬೇಕಂದ್ರೆ ಸದಸ್ಯತ್ವ ಅಭಿಯಾನ ಮುಖಾಂತರ ಪ್ರತಿ ಬೂತಿಗೆ ನಾವೇ ಸ್ವತಃ ಪ್ರತಿ ತಾಲೂಕುಗಳಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿ ನಮ್ಮ 9 ತಾಲೂಕುಗಳಲ್ಲಿ ವಿಸಿಟ್ ಕೊಟ್ಟು ಏನು ನಮ್ಮ ಸದಸ್ಯತ್ವ ನೋಂದಣಿ ಮಾಡೋಂಥವೆಲ್ಲ ರಸೀದಿಗಳನ್ನು ನಾನೇ ಎಲ್ಲ ಅಧ್ಯಕ್ಷರುಗಳ ಜೊತೆ ಹೋಗಿ ಹೋಬಳಿ ಮಟ್ಟಿಗೆ ಹೋಗಿಸಿದ್ರೆ ಒಂದು ತಾಲೂಕಿಗೆ ಸುಮಾರು 3-4 ದಿನ ಸಮಯವನ್ನು ಕೊಟ್ಟು ಅಲ್ಲಿ ಗಟ್ಟಿಯಾಗಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಗುರುತಿಸಿ ಖಂಡಿತವಾಗಿ ರೈತರ ಪಕ್ಷದ ಕಡೆ ಜನರ ಗಮನ ಇದೆ. ಖಂಡಿತವಾಗಿ ಇದೊಂದು ಸಲ ತಾವು ಈ ಪಕ್ಷದ ಕಡೆ ಒಳ್ಳೆಯದು ಮಾಡಿದ್ದಕ್ಕಾಗಿ ತಾವು ದಯಮಾಡಿ ಮುಂದುವರಿಬೇಕು ಅಂತೇಳಿ ನನ್ನ ಒಂದು ಆಗ್ರಹ ಇದೆ ಅಂತೇಳಿ ಎಲ್ಲರಿಗೆ ಹೇಳಿ ಕನ್ವಿನ್ಸ್ ಮಾಡಿ. ಯಾವ ಥರ ಅನೇಕ ನಾಯಕರು ದೇವೇಗೌಡರು ತಮ್ಗೆ ಗೊತ್ತಿದೆ. ಮೊದಲು ಕೇವಲ ಒಂದು ಮೋಟರ್ ಸೈಕಲ್ ಮೇಲೆ ಅವರು ಓಡಾಡಿದ್ರು, ಅದನಂತರ ಒಂದು ಸಣ್ಣ ಕಾರದವರು ಪೂರ ರಾಜ್ಯ ಸುತ್ತಾಡಿದ್ರು. ಅದೇ ಥರ ಇವತ್ತು ನಮ್ಮ 9 ತಾಲೂಕಲ್ಲೂ ಕೂಡ ನಾನು ಖಂಡಿತವಾಗಿ ನನ್ನ ಪಕ್ಷದ ಎಲ್ಲ ಒಂದು ಸದಸ್ಯರುಗಳನ್ನು ಜೊತೆ ತಗೊಂಡು ಹೊಂದಾಣಿಕೆ ಮಾಡಿ ಪಕ್ಷ ಒಂದು ಶಕ್ತಿ ರೂಪದಲ್ಲಿ 4 ವರ್ಷದಲ್ಲಿ ತಾವು ನೋಡ್ತೀರಿ. ಇದೇ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ನಲ್ಲಿ ಕೂಡ ನಾನು ಹೇಳಲು ತಿಳಿಸ್ತಾ ಇದ್ದೀನಿ. ಖಂಡಿತವಾಗಿ ನಮ್ಮ ಹೆಚ್ಚಿನ ಸ್ಥಾನಮಾನಗಳನ್ನು ನಾವು ಗೆದ್ದು ಈ ಒಂದು ಕಲಬುರಗಿ ಜಿಲ್ಲೆಗೆ ಮುಂದಿನ ಚುನಾವಣೆಗೆ ಮಾದರಿ ಆಗ್ತೀವಿ ಅಂತ ನಮ್ಮ ಮಾಧ್ಯಮದಲ್ಲಿ ಹೇಳಿದೆ.